ಸೊ ಹೀಗೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲಾಗಿದೆ. ಅಖಿಲೇಶ್ ಯಾದವ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಅವರು ಕೂಡ ಬಸ್ ಒಳಗೆ ಕೂತು ಹೊರಗಾಗ್ತಾ ಇರುವಂಥ ಸನ್ನಿವೇಶಗಳನ್ನು ಗಮನಿಸ್ತಾ ಇದ್ದಾರೆ. ಹೊರಗೆ ನೋಡಿ ಅಲ್ಲಿ ಒಬ್ಬರು ಮಹಿಳೆಯನ್ನ ಪೊಲೀಸರು ಹೇಗೆ ದರದರನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕಾರಣ ಅಂತಂದ್ರೆ ಬಹುಶಃ ಆ ಮೂವ್ಮೆಂಟಲ್ಲಿರುವಂಥ ವೆಹಿಕಲ್ಗೆ ಅಡ್ಡ ಹೋಗೋದಕ್ಕೆ ಆ ಮಹಿಳೆ ಪ್ರಯತ್ನ ಪಡ್ತಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಅಖಿಲೇಶ್ ಯಾದವ್ ಒಳಕೂತು ನೋಡ್ತಾ ಇದ್ದಾರೆ ಹೊರಗಡೆ ಆಗ್ತಾ ಇರುವಂಥ ಸಂಗತಿಗಳನ್ನು. ಪೊಲೀಸರು ಕೆಲ ಮಹಿಳೆಯರನ್ನು ವಶಕ್ಕೆ ಪಡೆದು ರಸ್ತೆ ಬದಿಗೆ ಅವರನ್ನ ಎಳ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ನಾವು ನೋಡ್ತಾ ಇದ್ವಿ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡಿತಾ ಇರುವಂಥ ಸನ್ನಿವೇಶವನ್ನು ಗಮನಿಸ್ತಾ ಇದ್ದೀವಿ. ರಸ್ತೆ ಮೇಲೆ ಮಲಗಿರುವಂಥ ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೂ ಅವರು ಎದ್ದು ಪೊಲೀಸರ ಜೊತೆಗೆ ಸಹಕರಿಸುವಂಥ ರೀತಿಯಾಗಿ ಕಂಡು ಬರ್ತಾ ಇರಲಿಲ್ಲ. ಬಹಳ ಬಲವಂತವಾಗಿ ಅವರನ್ನ ವಶಕ್ಕೆ ಪಡೆಯುವಂಥ ಪ್ರಯತ್ನದಲ್ಲಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಮ್ಮ ನಾಯಕರನ್ನ ಈಗಾಗಲೇ ಬಂಧಿಸಿದ್ದಾರೆ. ಈ ದೇಶದ ಯುವಕರ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ ನಾವು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ಮುಂದುವರಿತದೆ. ಕರ್ನಾಟಕ ರಾಜ್ಯ ಮತ್ತು ಇಡೀ ರಾಷ್ಟ್ರದಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ये बच्चे जो हैं ये भविष्य हैं। ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಈಗ ಒಳಗೆ ಬಸ್ನ ಒಳಗೆ ಕೂರಿಸಲಾಗಿದೆ. ಅಲ್ಲಿ TV9 ಜೊತೆಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಗಾಂಧಿ ಅವರು ನೋಡಿ ಒಳಗೆ ಅವರನ್ನು ಎಳೆಯುತ್ತಾ ಇದ್ದಂಥ ಸಂದರ್ಭ, ಎಳೆಯೋಕೆ ಪ್ರಯತ್ನ ಪಡ್ತಾ ಇದ್ದಂಥ ಸಂದರ್ಭ. ಮಹಿಳಾ ಸಿಬ್ಬಂದಿನೇ ಇದ್ದರು. ಅವರೇ ಭಾಳ ಪ್ರಯತ್ನ ಪಟ್ಟರು ಪ್ರಿಯಾಂಕಾ ಅವರನ್ನು ಒಳಗೆ ಎಳೆಯೋದಕ್ಕೆ. ಬಟ್ ಪ್ರಿಯಾಂಕಾ ಗಾಂಧಿ ಅವರು ಒಪ್ಪಿಲ್ಲ. ಈಗಂತೂ ಒಪ್ಪಿ ಅವರು ಒಳಗಡೆ ಇದ್ದಾರೆ ಬಸ್ನ ಒಳಗಡೆ. ಬಟ್ ಈ ಸಂದರ್ಭದಲ್ಲಿ ಕೆಲ ಮಾಧ್ಯಮಗಳಿಗೆ ಅವರು ಅಡ್ರೆಸ್ ಮಾಡ್ತಿದ್ದಾರೆ. TV9 ಜೊತೆಗೆ ಅವರು ಇನ್ಫ್ಯಾಕ್ಟ್ ಮಾತನಾಡ್ತಾ ಇದ್ದಾರೆ. ನೀವು ಅಲ್ಲಿ ನೋಡ್ಬೋದು. आप लोग मांग बदल रहे हैं। पहले कहा डिस्कशन कराइए, अब आप कह रहे हैं इस्तीफा चाहिए। इस्तीफे से नीचे कुछ मंजूर है? हम शुरू से कह रहे हैं कि इस्तीफा चाहिए। हम जब तक ये इस्तीफा नहीं मिलेगा हम बंद नहीं करेंगे अपना आंदोलन और अपना संघर्ष। लेकिन वहाँ से सबको हटा लिया गया है, अब क्या करेंगे आप लोग? अब देखते हैं, हम इकट्ठे सब मिलकर बातचीत करके देखते हैं, लेकिन हम बिल्कुल पीछे नहीं हटेंगे। तो आप दोबारा से वहाँ पर जाएंगे अगर हटा लेंगे? बिल्कुल पीछे नहीं हटेंगे। और कल संसद में आप क्या चाहते हैं? अरे हटिए ना, मैं क्या हटूं? हमने आज संसद में इनसे डिस्कशन मांगा एजुकेशन पे, छात्रों पर दमन हुआ है उस पे, और इन्होंने ये हमें बताया गया कि सरकार से पूछना है। स्पीकर साहब हमें कह रहे हैं कि हमें पहले इनसे पता करेंगे। क्या पता करेंगे? आप स्पीकर हैं? लोकतंत्र है ये कि तानाशाही है? जितेंद्र सिंह ये कह रहे हैं कि आप लोग मांगे बदल रहे हैं। पहले आप लोग कुछ और कहते हैं, बाद में आप लोग कुछ और कहते हैं। आपकी बात कर रहे हैं क्या? मैडम आप लोग मांग बदल रहे हैं। किसी की बात कर रहे हैं? आप हमको जान रहे हो। प्रियंका गांधी को आप TV9 भारतवर्ष में सुन रहे हैं इसी बस में। ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಸತ್ನಲ್ಲಿ ಇದ್ರ ಬಗ್ಗೆ ಮಾತುಕತೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಅವ್ರ ಒತ್ತಾಯ ಇದೆ. ಅದಕ್ಕೆ ಕೇಂದ್ರ ಒಪ್ಪಿದೆ, ಮಾತುಕತೆಗೆ ಅವಕಾಶ ಕೊಡ್ತೀವಿ ಅನ್ನೋ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ವಿಚಾರ ಇರುವಂಥದ್ದೇನು ಅಂತ ಅಂದರೆ, ವಿದ್ಯಾರ್ಥಿಗಳು ನಡೆಸ್ತಾ ಇರುವಂಥ ಪ್ರತಿಭಟನೆಯಲ್ಲಿ ಅವ್ರು ಭಾಳ ಕ್ಲಿಯರ್ ಆಗಿ ಹೇಳಿರೋದಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಬಟ್ ಈಗ ಕಾಂಗ್ರೆಸ್ ಇಷ್ಟಕ್ಕೆ ಇವರು ಓಕೆ ಅಂತ ಅಂದ್ಬಿಟ್ರೆ ಇನ್ನು ಆ ಪ್ರತಿಭಟನೆಯ ವ್ಯಾಲ್ಯೂ ಕುಸಿದಂಗೆ ಆಗುತ್ತಾ ಅನ್ನುವಂಥದ್ದು ಕೆಲವರು ವ್ಯಕ್ತಪಡಿಸ್ತಾ ಇರುವಂಥ ಆತಂಕ. दिल्ली पुलिस के महिला कांस्टेबल्स ने घेर रखा है और वो किसी भी तरीके से हटने को तैयार नहीं है, लेकिन उनके तेवर बहुत ज्यादा सख्त है। वो कह रहे कितनी बार आप मुझे हटाओगे, जितनी बार आप हटाओगे मैं बार बार वापस लौटकर वहीं जाऊंगी। जनता का सवाल है, छात्रों का सवाल है, छात्रों के साथ ज्यादती की गई है, संसद में चर्चा करिए। और इसको लेकर क्योस मचा हुआ है। हम इस वक्त जहां पर खड़े हैं ये सड़क पूरी तरह से ब्लॉक है। सामने प्रियंका गांधी की बस है और इस बस को आप देख सकते हैं सामने से प्रियंका गांधी को थाने की तरफ लेकर जाया जा रहा है। कहीं से भी हटने को तैयार नहीं है। और अब कांग्रेस के कार्यकर्ता जो हैं वो भी उनको घेरते नजर आ रहे हैं। साफ तौर पर क्योस बढ़ता जा रहा है। राहुल गांधी को अलग बस में, अखिलेश यादव को अलग बस में, प्रियंका गांधी को अलग बस में लेके जा